Yes, ma'am. Please come on the stage and put your hands together, please. Health and beauty tips daily vlogs ಅನ್ನು ಮಾಡ್ತಾರೆ. ನನಗೆ ಯಾವ ಆಪರೇಷನ್ ಮಾಡಕ್ ಬರಲ್ಲ ನನಗೆ. ಇವತ್ತಿನ ಕಾಲದಲ್ಲಿ ಎಷ್ಟೋ ಉದ್ಯೋಗಸ್ಥ ಮಹಿಳೆಯರಿಗೆ ನೀವು ಆದರ್ಶ ಪ್ರಿಯರಾಗಿದ್ದೀರಿ. ನಿಮ್ಮ ಜೀವನ ಎಷ್ಟೋ ಜನರಿಗೆ ಮಾದರಿಯಾಗಿದೆ, ಇನ್ಸ್ಪೈರ್ ಆಗಿದೆ. ನಾವು ಕೊಪ್ಪಳದ ಸುಕ್ಷೇತ್ರ ದಕ್ಷಿಣ ಭಾರತ ಕುಂಭಮೇಳ ಎಂದು ಕರೆಯಲ್ಪಡುವ ಗೌಸ್ತೇಶ್ವರ ಒಂದು ಪುಣ್ಯಕ್ಷೇತ್ರದ ನಾವೆಲ್ಲ ಬಂದಿದ್ದೀವಿ. ಆಂಜನೇಯ ಹುಟ್ಟಿದ ಸ್ಥಳ ಅಂಜನಾದ್ರಿ ಬೆಟ್ಟದಿಂದ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಸಿಕ್ಕಿದ್ದು ಬಹಳ ಖುಷಿ ಆಯಿತು. ನೀವು ನಮ್ಮ ಜೀವನಕ್ಕೆ ಒಂದು ಆದರ್ಶ ಮಹಿಳೆ ಅಂತ ಹೇಳೋಕ್ಕೆ ನಾನು ನಮ್ಮ ಎಲ್ಲರ ಟೀಮಿನ ಪರವಾಗಿ ವಿಶೇಷ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಮಾರ್ಚ್ 6 ವುಮೆನ್ಸ್ ಡೇಗೆ ನನಗೆ ಒಂದು ಕಡೆ ಫಂಕ್ಷನ್ ಕರೆದಿದ್ದಾರೆ. ಹಾಗಾಗಿ ಈಗ ರೆಡಿಯಾಗಿದ್ದೀನಿ, ಹತ್ರದಿಂದ ತೋರಿಸ್ತೀನಿ. ಈಗ ಹೊರಟೆ ಬೆಂಗಳೂರು ಹತ್ರ ಪ್ಯಾಲೇಸ್ ಗ್ರೌಂಡಲ್ಲಿ ಹೇಗೆ ರೆಡಿಯಾಗಿದ್ದೀನಿ. ಅಲ್ಲಿ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಲೈಫಲ್ಲೇ ಫಸ್ಟ್ ಟೈಮ್ ನನಗೆ ಕರೆದಿರೋದು. ನಾನು ಹೋಗ್ತಾ ಇರೋದು ಸ್ಟೇಜ್ ಮೇಲೆ ಹೋಗ್ತಾ ಇರೋದು. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಅಲ್ಲಿ ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿ, ಇದೇ ಹೋಟ್ಲು. ನನಗೆ ತುಂಬ 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 ಭಯ ಆಗ್ತಿದೆ. ಯಾರ್ಯಾರೋ ಬಂದಿದ್ದಾರೆ, ನನಗೆ ಯಾರೂ ಏನೂ ಗೊತ್ತಿಲ್ಲ. ಇಲ್ಲಿ ಊಟದ ಹಾಲು, ಲಂಚ್ ಇರುತ್ತೆ. ಒಂದ್ಸರಿ ತೋರಿಸ್ಬಿಡ್ತೀನಿ, ಆಮೇಲೆ ನನಗೆ ಏನು ಬೇಕೋ ಬಡಿಸ್ಕೊಳ್ತೀನಿ. ಇಷ್ಟು ಐಟಮ್ ಇದೆ. ನಾನು ಹೀಗೆ ಕಾಣಿಸ್ತಾ ಇದ್ದೀನಿ, ಓಕೆನಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಹೇಳಿ. ನೋಡಿ, ಸ್ವಲ್ಪ ನಾನು ತುಂಬ ಒಂಥರ ಭಯ ಅಲ್ಲ, ಏನೋ ಒಂಥರ ಏನಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ತೊಗೊಂಡಿದ್ದೀನಿ ನಾನು. ಒಂದೇ ಒಂದು ಜಾಮೂನ್ ಇತ್ತು, ಫಸ್ಟ್ ಟೈಮ್ ಅಲ್ಲ, ಒಂದು ಸ್ವೀಟ್ ತಿನ್ನೋಣ ಅಂತ ತೊಗೊಂಡಿದ್ದೀನಿ. ಫಸ್ಟ್ ಸ್ವೀಟ್ ತಿನ್ನೋಣ. ಊಟ ಆಯಿತು, ಸ್ವಲ್ಪ ಊಟ ಮಾಡಿದೆ. ತುಂಬ ಭಯ ಆಗ್ತಾ ಇದೆ. 5th ಫ್ಲೋರ್ಗೆ ಹೋಗಿ ಅಂದರು ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನೋಡಿ, Mrs. Nandini K. ಎಸ್ ಮಾ, ನಿಮ್ಮ ಲೈಫ್ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಜೊತೆ ಹಂಚಿಕೊಳ್ಳೋದಾದರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತ. ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಲ್ಲಿರೋರ ಮುಂದೆ ನಾನು ಏನೂ ಇಲ್ಲ. ನಾನು ಒಂದು ಯೂಟ್ಯೂಬ್ ಶುರು ಮಾಡಿದ್ದು 2 ವರ್ಷ ಆಯಿತು. 1,30,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದು ನೀವೆಲ್ಲರೂ ಪ್ರೀತಿಯಿಂದ. ನಾನು ಓದಿರೋದು 7ನೇ ಕ್ಲಾಸು. ನನಗೆ ಕನ್ನಡ ಬಿಟ್ಟರೆ ಯಾವ ಭಾಷೆನೂ ಬರಲ್ಲ, ಓದೋದಕ್ಕೂ ಬರಲ್ಲ, ಮಾತಾಡೋದಕ್ಕೂ ಬರಲ್ಲ. ಸಿಲ್ವರ್ ಪ್ಲೇ ಬಟನ್ ತೊಗೊಂಡಿದ್ದೀನಿ. ನನಗೆ ನಾನು ಗುರುತಿಸ್ಕೊಂಡಿದ್ದು ನಾನು ಯೂಟ್ಯೂಬಿಂದ. ಎಲ್ಲೋದ್ರೂ ಒಂದು ಸೆಲ್ಫಿ ತಗೊಳ್ತಾರೆ, ನೀವು ಬೆಣ್ಣೆ ಕೃಷ್ಣ ಚಾನಲ್ ಅಲ್ವಾ ಅಂತ ನನಗೆ ಗುರ್ತಿಡಿತಾರೆ. ಯಾರಿಗೂ ಬೇಡ ಅಂತ ಒಂದು ಮೂಲೆ ಗುಂಪಾಗಿದ್ದೆ. 50 ವರ್ಷ ಬೇರೆಯವ್ರಿಗೋಸ್ಕರ ಬದುಕಿದ್ದೆ. 50 ವರ್ಷ, ಇವಾಗ ನನಗೆ 53 ವರ್ಷ. ಯಾಕಂದ್ರೆ ನಾನು ಸುಳ್ಳು ಹೇಳಲ್ಲ ವಯಸ್ಸನ್ನ. ಕಷ್ಟಪಟ್ಟಿರೋದನ್ನ ಯಾಕೆ ನಾವು ಲೆಸ್ ಮಾಡಬೇಕು ಅಲ್ವಾ? ನನಗೆ 53 ವರ್ಷ.
ಹಾಗಾಗಿ ನನಗೆ ನಾನೊಂದು ಗುರುತಿಸ್ಕೊಂಡಿದ್ದು ನನ್ನ ಯೂಟ್ಯೂಬಿಂದ. ನಾನು ಯೂಟ್ಯೂಬ್ಗೆ ಎಷ್ಟು ಧನ್ಯವಾದ ಹೇಳಿದ್ರೂ ತುಂಬ ಕಡಿಮೆ. ಯೂಟ್ಯೂಬ್ನ ತುಂಬ ಇಷ್ಟಪಡ್ತೀನಿ. ಯೂಟ್ಯೂಬು ನನ್ನ ಇಷ್ಟಪಡೋಕ್ಕೆ ಶುರು ಆಯಿತು 2 ವರ್ಷದ ಹಿಂದೆ. ಒಂದು ಮನೇಲಿ ಅಡುಗೆ ಕೆಲಸಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದೋಳನ್ನ ಯೂಟ್ಯೂಬ್ ತಡೆದು ನನಗಿವತ್ತು ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಶುರುವಾಗಿದೆ. ಅದರಿಂದ ಒಂದು ಸ್ವಲ್ಪ ತಲೆ ಉಪಯೋಗಿಸಿ ನಂದು ಪ್ರಾಡಕ್ಟ್ ಶುರು ಮಾಡಿದೆ. ನನ್ನದೇ ಅಂತ ಫಸ್ಟ್ ಒಬ್ರು ಹೇಳಿದ್ರು, ನಾನು ಪ್ರಾಡಕ್ಟ್ ಶುರು ಮಾಡಿದೆ. 9 ಪ್ರಾಡಕ್ಟ್ ಶುರು ಮಾಡಿದ್ದೀನಿ. ಯಾರ್ದು ಸಪೋರ್ಟ್ ಇಲ್ಲ, ನಾನು ಒಬ್ಬಳೇ. ನಾನೇ ಹೋಮ್ ಮೇಡ್ ಪ್ರಾಡಕ್ಟು, ವೆಯ್ಟ್ ಲಾಸು, ಪ್ರತಿಯೊಂದು ಪ್ರಾಡಕ್ಟ್ ಮಾಡ್ತೀನಿ ನಾನೇ. ಯಾರ ಹತ್ರನೂ ಇದುವರೆಗೂ ಪ್ರಮೋಷನ್ ಮಾಡಿಸಿಲ್ಲ, ಯಾರಿಗೂ ₹1 ಕೊಟ್ಟು ನನ್ನ ಪ್ರಾಡಕ್ಟ್ನ ನೀವು ಹೇಳಿ ಅಂತ ಹೇಳಲಿಲ್ಲ. ತುಂಬ ಚೆನ್ನಾಗಿ ತಗೊಳ್ತಾರೆ, ತುಂಬ ಒಳ್ಳೆ ಹೆಸರಿದೆ, ಮತ್ತು ಅದರಲ್ಲಿ ದುಡ್ಡು ಮಾಡಿದ್ದೀನಿ. ನನ್ನ ಜೀವನಕ್ಕೆ ಬೇಕಾಗಿರೋಷ್ಟು ಮಾಡ್ಕೊಂಡಿದ್ದೀನಿ. ಅದೆಲ್ಲ ಯೂಟ್ಯೂಬಿಂದ. ಏನು ಓದದೇ ಇರೋಳು, ಮೂಲೆ ಗುಂಪಾಗಿರೋಳು ಇವತ್ತು ತಿಂಗಳಿಗೆ 2 ಲಕ್ಷ ದುಡಿತಾ ಇದ್ದೀನಿ. ತಿಂಗಳಿಗೆ 2 ಲಕ್ಷದ ಮೇಲೆ ದುಡಿತೀನಿ. ಬಿಸ್ನೆಸ್ ಅಂದಮೇಲೆ ಒಂದು ತಿಂಗಳು ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಮಿನಿಮಮ್ 1.5-2 ಲಕ್ಷ ದುಡಿತಾ ಇದ್ದೀನಿ. ನಾನು ಹೇಳೋದು, ಏನು ನಮಗೆ ಗೊತ್ತಿಲ್ಲ, ನಮ್ಗೇನು ಇಲ್ಲ ಅಂತ ಹೆಣ್ಣು ಮಕ್ಕಳು ಮೂಲೆ ಗುಂಪಾಗಬಾರ್ದು. ನಾವು ಬದುಕೋಣ. ನಾನು ಹೇಳೋದು, ಬೇರೆಯವ್ರಿಗೋಸ್ಕರ ಬದುಕೋದು ಬೇಡ, ನಮಗೋಸ್ಕರ ನಾವು ಬದುಕೋಣ, ನಮಗೋಸ್ಕರ ಬಾಳೋಣ. ಆಯ್ತು, ಇಷ್ಟು ದಿನ ಬೇರೆಯವ್ರಿಗೆ ಬದುಕಿದ್ದಾಯ್ತು, ನಮಗೋಸ್ಕರ ಖುಷಿಯಾಗಿ ಬದುಕೋಣ ಅಂತ ಹೇಳ್ತೀನಿ. ನಾನು ಏನೂ ಮಾಡಿಲ್ಲ, ನಾನು ಏನೂ ಓದಿಲ್ಲ. ಇಲ್ಲಿ ಹೇಳಿದ್ರು ಅವರು, ಫಸ್ಟ್ ಮೇಡಮ್ ಒಬ್ರು ಮಾತಾಡಿದ್ರು, ನಾನು MBA ಮಾಡಿದ್ದೀನಿ, ಡಾಕ್ಟ್ರೇಟ್ ಮಾಡಿದ್ದೀನಿ, ನಾನು ಡಾಕ್ಟ್ರ್ ಆಗಲಿಲ್ಲ, ನನ್ನ ಮೊಮ್ಮಗ ಅಂತ ಅಂದರು. ನಾನು ಅವ್ರ ಮುಂದೆ ಏನಂದರೆ ಏನೂ ಇಲ್ಲ. ನನಗೆ ಯಾರಾದರೂ ಇಂಗ್ಲೀಷಲ್ಲಿ ಕಮೆಂಟ್ ಹಾಕಿದ್ರೆ ದಯವಿಟ್ಟು ಕನ್ನಡದಲ್ಲಿ ಹಾಕಿ ಅಂತ ಹೇಳ್ತೀನಿ. ಯಾಕಂದರೆ ನನಗೇನೂ ಬರಲ್ಲ. ನನಗೆ ಕಲಿಬೇಕು ಅನ್ನೋ ವಯಸ್ಸಲ್ಲಿ ನನಗೆ ಆಗಲಿಲ್ಲ, ತುಂಬ ಕಷ್ಟ ಇತ್ತು. ಇವಾಗ ಕಲಿಬೇಕು ಅನ್ನೋ ಟೈಮ್ ಇಲ್ಲ ನನಗೆ. ನನಗೆ ದೇವ್ರು 24 ಅವರಲ್ಲಿ ನನಗೆ ಟೈಮ್ ಸಾಕಾಗಲ್ಲ, ಅಷ್ಟು ಬ್ಯುಸಿಯಾಗಿರ್ತೀನಿ. ನಾನು ಖುಷಿಯಾಗಿದ್ದೀನಿ, ಲೈಫಲ್ಲಿ ಖುಷಿಯಾಗಿದ್ದೀನಿ. ನನ್ನ ಗುರುತಿಡಿದು ಚಿತ್ರಸಂತೆ ಅನ್ನೋ ಒಂದು ಸಂಸ್ಥೆ, ನಾನು ಫಸ್ಟ್ ಟೈಮ್ ಅವಾರ್ಡ್ ತೊಗೊಳ್ತಾ ಇರೋದು. ಗುರುತಿಡಿದು ನನಗೆ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಾನು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಗಿರೀಶ್ ಸರ್ ಆಗಿರ್ಬೋದು, ಇವ್ರು ಆಗಿರ್ಬೋದು. ನನಗೆ ಇವಾಗ ತಾರಾ ಮೇಡಮ್ ಬರ್ತಾರಂತೆ. ನಾನು ಯಾರನ್ನೂ ಮೀಟ್ ಮಾಡೋಕ್ಕೆ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಯೂಟ್ಯೂಬ್ ಆಯಿತು, ಇಷ್ಟೇ ನನ್ನ ಪ್ರಪಂಚ ಆಗೋಗಿದೆ. ನಾನು ದುಡಿಬೇಕು, ನಾನು ಹೆಸರು ಮಾಡಬೇಕು, ಇಷ್ಟೇ ಗುರಿ. 2 ವರ್ಷ ಆಯಿತು ನಾನು ಟಿವಿನೇ ಆನ್ ಮಾಡಲ್ಲ, ಟಿವಿನೇ ಹಾಕಲ್ಲ ನಮ್ಮ ಮನೇಲಿ. ಯಾಕಂದರೆ ಇವ್ರ ಕಡೆ ಗಮನ ಹೋಯ್ತು ಅಂದರೆ ನನ್ನ ಕಡೆ ನಾನು ಗಮನ ಕೊಡೋಕ್ಕಾಗಲ್ಲ. ಹಾಗಾಗಿ ನಾನು ಇಷ್ಟೇ, ಈ ಕುದುರೆಗೆ ಹೆಂಗೆ ಕಟ್ಟಿರ್ತಾರೆ ಆ ಥರ ಕಟ್ಕೊಂಡಿದ್ದೀನಿ. ನಾನು ಬೆಳಿಬೇಕು, ನಾನು ದುಡ್ಡು ಮಾಡಬೇಕು, ನಾನು ಹೆಸರು ಮಾಡಬೇಕು, ಇಷ್ಟೇ ನನ್ನ ಉದ್ದೇಶ ಇರೋದು. ಇದು ತಪ್ಪುನೂ ಹೌದು, ಸರಿನೋ ಹೌದೋ ಅಲ್ಲೋ ನನಗೆ ಗೊತ್ತಿಲ್ಲ. ನಾನು ಮಾಡ್ತಿರೋದು ನನಗೆ ಸರಿ ಇದೆ ಅನ್ಸುತ್ತೆ. ನೀವೆಲ್ಲರೂ ಮುಂದೆ ನಾನು ಇಷ್ಟು ಮಾತಾಡ್ತಾ ಇರೋದಕ್ಕೆ ನಂಗೆ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬಂದಿರೋದು. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಅಮ್ಮ, ಒಂದು ಆಸೆ ಇದೆ ನನಗೆ, ನಿಮ್ಮ ಆಶೀರ್ವಾದ ಕೊಟ್ಬಿಡಿ ನನಗೆ. ಸೀರಿಯಸ್ಲಿ ಮಾ, ತುಂಬ ಅದ್ಭುತವಾದಂತಹ ಸಾಧನೆ. ಎಲ್ಲಿ ಕಡಿಮೆ ಇದೆ, ಏನೂ ಅಲ್ಲ. 0 ಇದ್ದವರು ಇವಾಗ 1.5 ಲಕ್ಷ 2 ಲಕ್ಷ ತಗೋತಿದ್ದಾರೆ ಅಂತ ಸಾಮಾನ್ಯದ ಮಾತಾ. ಅದರಿಂದ ಅವ್ರು ಪಡುವಂತ ಪರಿಶ್ರಮ ಎಷ್ಟಿರುತ್ತೆ ಅಲ್ವಾ. ದಿಸ್ ಇಸ್ ನಾಟ್ ಲೈಕ್ 0 ಆ ಥರ ಅಲ್ಲ. ನೀವು ಕೂಡ ತುಂಬಾ ಅದ್ಭುತವಾದ ಪ್ರತಿಭೆಯನ್ನು ಹೊಂದಿದ್ದಾರೆ. ಆ್ಯಂಡ್ ಇದು ಫಸ್ಟ್ನೇ ಮೆಟ್ಟಿಲು ಅಂತ ನೀವು ಹೇಳಿದ್ರಿ. ಹಲವಾರು ಮೆಟ್ಟಿಲುಗಳು ಇಂತಹದ್ದೇ ಅವಾರ್ಡ್ ಕಂಪನೀಸ್ ನಿಮ್ಮನ್ನ ಕರೀಲಿ, ನಿಮ್ಮನ್ನ ಅವಾರ್ಡ್ ಕೊಡ್ಲಿ, ನಿಮ್ಮನ್ನ ಸನ್ಮಾನಿಸ್ಲಿ, ನಿಮ್ಮನ್ನ ಶ್ಲಾಘಿಸ್ಲಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಏನ್ ತಪ್ಪು, ನಂದೊಂದು ಏನು ವೀಕ್ನೆಸ್ ಅಂದ್ರೆ, ಖುಷಿ ಆದ್ರೂ ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ದುಃಖ ಆದ್ರೂ ಬೇಗ. ಇವತ್ತು ಹಳ್ಳೆ ಬಾರ್ದು ಅಂತ ಗಟ್ಟಿಗೆ ಮನ್ಸು ಮಾಡ್ಕೊಂಡು ಸುಮ್ಮನೆ ದುಃಖಕ್ಕಲ್ಲ, ಖುಷಿಗೆ ಈ ಗಟ್ಟಿ ಮನ್ಸು ಮಾಡ್ಕೊಂಡಿರ್ಬೇಕು. ನೋಡಿ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಚಿತ್ರಸಂಸ್ಥೆಗೆ ಇನ್ನೊಂದ್ಸರಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಾಧನೆ ಹಾದಿ ಇರಲಿ, ನಿಮ್ಮಂಥವ್ರ ಆಶೀರ್ವಾದ ನಮ್ಮ ಎಲ್ಲ ಟೀನೇಜರ್ ಮೇಲೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ಅವಾರ್ಡಿ ಮಿಸಸ್ ವೀಣಾ ಎಸ್ ಶೆಟ್ಟಿ. ಬೆಣ್ಣೆ ಕೃಷ್ಣ ಅಂತ ಹೇಳುವ ಯೂಟ್ಯೂಬ್ ಚಾನಲ್ ಮಾಡಿ ಕೇವಲ 3 ವರ್ಷಗಳಲ್ಲಿ ಇಷ್ಟೊಂದು ಸಂಪಾದನೆ ಮಾಡಿ ತನ್ನ ಕಾಲ ಮೇಲೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯಾವಾಗಲೂ ನಾವು ಹ್ಯಾಟ್ಸ್ ಆಫ್. ಒಂದು ಮಹಿಳೆಗೆ ಏನು ಮಾಡಲಿಕ್ಕೂ ಸಾಧ್ಯ ಇದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಅದು ಕೂಡ ಅವರ ಬೆನ್ನ ಹಿಂದೆ ಯಾರಿದ್ದಾರೆ ಅಂತೇಳಿ ಅವರು ಹೇಳಲಿಲ್ಲ. ಒಂದಷ್ಟು ಅವರು ಎಳೆ ಕಲ್ತಿದ್ದಾರೆ. ಅದರೊಟ್ಟಿಗೆ ಏನೋ ಅವರ ಆಸೆಗಳಿರ್ಬೋದು, ಅವರಿಗೆ ಎಷ್ಟು ನೋವಿರ್ಬೋದು, ಆ 50 ವರ್ಷದಲ್ಲಿ ಅವರು ಪಟ್ಟ ನೋವೆಷ್ಟಿರ್ಬೋದು, ಇದನ್ನೆಲ್ಲ ನಾವು ಆಲೋಚನೆ ಮಾಡುವಾಗ ನಾವು ಎಲ್ಲರೂ ಧನ್ಯರು. ಯಾಕಂತ ಹೇಳಿದರೆ ಇವತ್ತು ಚಿತ್ರಸಂತೆ ಅಂತ ಹೇಳುವಂತಹ ಒಂದು ಪತ್ರಿಕೆ ನಮ್ಮನ್ನೆಲ್ಲ ಕರೆದು ಇವತ್ತು ಈ ಒಂದು ಮಹಿಳಾ ದಿನಾಚರಣೆ ದಿವಸ ನಮಗೆ ಒಂದು ಸನ್ಮಾನವನ್ನು ಮಾಡಲಿಕ್ಕೆ, ಮಹಿಳಾ ದಿನಾಚರಣೆ ದಿವಸ ಗುರುತಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಇಡೀ ತಂಡಕ್ಕೆ ನಾನು ಅಭಾರಿಯಾಗಿದ್ದೇನೆ. ಅದೇ ರೀತಿ
ನನ್ನ ವಿಷಯ ಹೇಳುವುದಾದರೆ ತುಂಬ ಇದೆ. ಯಾಕಂತ ಹೇಳಿದ್ರೆ ನಾನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನನ್ನನ್ನು ನಾನು ಸ್ವಲ್ಪ ಆದರೂ ಗುರುತಿಸಿಕೊಂಡಿದ್ದೇನೆ. ನನಗೆ ಖುಷಿ ಇದೆ, ಹೆಮ್ಮೆ ಇದೆ, ಧನ್ಯತೆ ಇದೆ, ನನಗೆ ಸಾರ್ಥಕತೆ ಇದೆ. ಯಾಕಂತ ಹೇಳಿದರೆ ನನಗೂ ಈಗ 52 ವರ್ಷ ಕಳೀತಾ ಬಂತು. ನಾನು ಅವರು ಎಣಿಸುವಾಗ ಎಣಿಸಿದೆ. ಆದರೆ ನಾನು ಕಳೆದ 28 ವರ್ಷದಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದೇನೆ. ನನ್ನ ರಾಜಕೀಯ ಜೀವನ ಕೂಡ ಕಳೆದ 27 ವರ್ಷದಿಂದ ನಡೀತಾ ಇದೆ. ಒಂದಷ್ಟು ಸಮಾಜದ ಸೇವೆಗಳನ್ನು ಮಾಡಿದ್ದೇನೆ, ಒಂದಷ್ಟು ಜನರ ಕಷ್ಟಗಳನ್ನು ಮಾಡಿದ್ದೇನೆ, ಕಷ್ಟಗಳಿಗೆ ಸ್ಪಂದಿಸಿದ್ದೇನೆ. ಭಾಜಪದ ಕಚೇರಿ ನಾನು ಹೇಗೆ ಮಾತಾಡಿದ್ದೀನಿ ಅಂತ ಗೊತ್ತಿಲ್ಲ, ಯಾರ ಕೈಲೋ ವಿಡಿಯೋ ಮಾಡಕ್ಕೊಟ್ಟೆ, ಅವರು ಓಕೆ ಮಾಡಿದ್ದಾರೆ. Put your hands together, please. Put your hands together, hands together, hands together, hands. ಕೆಚ್ಚಗರಿಯಲ್ಲಿ ಇವರಿಗೆ ಅವಾರ್ಡ್ನ ಕೊಡಲಾಗ್ತಾ ಇದೆ. ಇವರದಾದಂತಹ ಕಂಪನಿ ಕೂಡ ಇದೆ, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಅನ್ನುವಂತಹ ಕಂಪನಿಯನ್ನು ಕೂಡ ನಡೆಸ್ಕೊಂಡು ನೀಡಿ ಗೌರವಿಸಲಾಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಚಿತ್ರಸಂತೆ. ಎಸ್ ಮುಂದಿನ ಮಾಡಿ ಮಿಸ್ ಹರ್ಷಿತಾ MK. Miss Harshita MK, ma'am, please come. ಸ್ವಲ್ಪ ಅಡ್ತಣಿಗೆ. Yes, Mrs. Jayalakshmi ma'am, congratulations. ಮುಂದಿನ ಅವಾರ್ಡಿ Mrs. Veena S. Shetty. Mrs. Nandini K, ma'am, please come on the stage and put your hands together, please. Health and beauty tips daily vlogs ಅನ್ನು ಮಾಡ್ತಾರೆ. NJ ಯೂಟ್ಯೂಬ್ ಚಾನಲ್ ಕೂಡ ಇವರ ಬಳಿ ಇದೆ. ಬೆಣ್ಣೆ ಕೃಷ್ಣ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ಸುತ್ತೆ. ಎಷ್ಟು ಅದ್ಭುತವಾಗಿ ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಂಗ್ರಾಚುಲೇಷನ್ ಫ್ರಮ್ ಚಿತ್ರಸಂತೆ. ವೀರವತಿ ಅವಾರ್ಡ್ 2026 ಸಂಚಿಕೆ 25ರ ಅವಾರ್ಡ್ ನಮ್ಮ ಮಾಮ್ಗೆ ಸಲ್ತದೆ. ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾರೆ. ಮುಂದಿನ ಅವಾರ್ಡಿ ಡಾಕ್ಟರ್ ಸುಚಿತ್ರಾ ಉಮೇಶ್. ಡಾಕ್ಟರ್ ಸುಚಿತ್ರಾ ಉಮೇಶ್ ಮ್ಯಾಮ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಪ್ಲೀಸ್. ಇಲ್ಲಿ ಇವರಿಗೆ ಅವಾರ್ಡ್ ನ ನೀಡಲಾಗ್ತಾ ಇದೆ ಅಂಡ್ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಕೇಳಬೇಕು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನೂ ಇನ್ನೂ ಎಲ್ರಿಗೂ ಕೊಡ್ತಾ ಇದ್ದಾರೆ. ಆದರೆ ನನಗೆ ನಾನು ಇವಾಗ ಊರಿಗೆ ಹೊರಟೆ, ಹಾಗಾಗಿ ನನಗೆ ತುಂಬ ಲೇಟಾಗಿ ಹೋಗ್ತಾ ಇದೆ. ನಾನು ನಮ್ಮ ಬಾಬಾ ಸತ್ತೋದ್ರಲ್ಲ, ಕಾರ್ ಕೆಳಗೊಳ್ಟಿದ್ದೀನಿ, 6:30 ಆಗೋಯ್ತು. ಈಗ ಅಣ್ಣ ಎಲ್ಲ ಕಾಯ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ನಿಮ್ಮೆಲ್ಲ ಪ್ರೀತಿಯಿಂದ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಇನ್ನೂ ಪ್ರೋಗ್ರಾಮ್ ಆಗ್ತಾ ಇದೆ. ನನಗೆ ತುಂಬ ಟೈಮ್ ಆಯಿತು. ನಾನು ಇವಾಗ ಕಾರ್ಕಳಕ್ಕೆ ಉಡುಪಿಗೆ ಹೊರಟಿದ್ದೀನಿ. ಇದು ಬಂದಿರೋದು ಎಲ್ಲ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ. ಇನ್ನೇನು ಹೇಳೋಕ್ಕಾಗಲ್ಲ ನನಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಶ್ರೀರಾಮ್. ಎಲ್ಲ ತುಂಬ ಪರಿಚಯ ಆಗೋದ್ರು ನೋಡಿ. ಫಂಕ್ಷನ್ ಮುಗಿಸ್ಕೊಂಡು ಆಟೋಗಂತ ಕಾಯ್ತಾ ಇದ್ದೆ. ಇವರೆಲ್ಲ ಬಂದು ಅದೇನೋ ಇನ್ಸ್ಪಿರೇಷನ್ ಅಂತ. ಯಾವ ಆಪ್ರೇಷನ್ನು ನನಗೆ ಗೊತ್ತಿಲ್ಲ. ನನಗೆ ಯಾವ ಆಪ್ರೇಷನ್ನು ಮಾಡೋಕ್ಕೆ ಬರಲ್ಲ ನನಗೆ. ಸರಿ, ನನ್ನ ಚಾನಲ್ ನೋಡ್ತಾ ಇದ್ದಾರಂತ ಇವರೆಲ್ಲ ನೋಡ್ತಾ ಚಾನಲ್ ಬಹಳ ಖುಷಿ ಇದೆ ಮೇಡಮ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಕಾಲದಲ್ಲಿ ಎಷ್ಟು ಉದ್ಯೋಗಸ್ಥ ಮಹಿಳೆಯರಿಗೆ ನೀವು ಆದರ್ಶ ಪ್ರಿಯರಾಗಿದ್ದೀರಿ. ನಿಮ್ಮ ಜೀವನ ಎಷ್ಟೋ ಜನರಿಗೆ ಮಾದರಿಯಾಗಿದೆ, ಇನ್ಸ್ಪೈರ್ ಆಗಿದೆ. ಸರ್, ನಾನು 8 ಗಂಟೆಯಿಂದ ಲೈವ್ ಬರ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅವಾಗ ಎಲ್ಲರೂ ತುಂಬ ಜನ ಬಂದು ಅದೇ ಹೇಳೋದು, ನಿಮ್ಮಿಂದ ನೋಡಿ ಕಲ್ಪೋ, ಪ್ರಾಣ ಕಳ್ಕೊಬೇಕು ಅಂತ ಇದ್ವು, ನಿಮ್ಮಿಂದ ನಾವು ಬದುಕಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ ನನಗೆ ಯೂಟ್ಯೂಬಿಂದ ನಿಮ್ಮೆಲ್ಲರೂ ಪ್ರೀತಿಯಿಂದ ದೇವರ ಆಶೀರ್ವಾದ. ನಿಮ್ಮ ಜೀವನ, ನಿಮ್ಮ ಸಾಧನೆ ಎಷ್ಟು ಮಹಿಳೆಯರಿಗೆ ಆದರ್ಶವಾಗಲಿ, ಎಷ್ಟು ಪ್ರೇರಕ ಶಕ್ತಿ ಆಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಥ್ಯಾಂಕ್ ಯು. ನಾವು ಕೊಪ್ಪಳದ ಸುಕ್ಷೇತ್ರ ದಕ್ಷಿಣ ಭಾರತ ಕುಂಭಮೇಳ ಎಂದು ಕರೆಯಲ್ಪಡುವ ಗೌಸ್ತೇಶ್ವರ ಒಂದು ಪುಣ್ಯಕ್ಷೇತ್ರದ ನಾವೆಲ್ಲ ಬಂದಿದ್ದೀವಿ. ಆಂಜನೇಯ ಹುಟ್ಟಿದ ಸ್ಥಳ ಅಂಜನಾದ್ರಿ ಬೆಟ್ಟದಿಂದ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಸಿಕ್ಕಿದ್ದು ಬಹಳ ಖುಷಿ ಆಯಿತು. ನೀವು ನಮ್ಮ ಜೀವನಕ್ಕೆ ಒಂದು ಆದರ್ಶ ಮಹಿಳೆ ಅಂತ ಹೇಳೋಕ್ಕೆ ನಾನು ನಮ್ಮ ಎಲ್ಲರ ಟೀಮಿನ ಪರವಾಗಿ ವಿಶೇಷ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.